ಜೈ ಶ್ರೀಮಾತಾ ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರವೀಣ್ ರಾವ್. ಸೆಪ್ಟೆಂಬರ್ 27ರಂದು ವಿಶ್ವ ಪ್ರವಾಸೋದ್ಯಮ ದಿನಾಚರಣೆ ಇದ್ದು, ಇದರ ಬಗ್ಗೆ ಪೂರ್ಣ ವಿವರವನ್ನು ತಿಳಿದುಕೊಳ್ಳೋಣ. ನೀವಿನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮಲ್ಲಿ ವೀಕ್ಷಿಸುತ್ತಿರೋರು ಫಾಲೋ ಮಾಡಿ. ಪ್ರತಿ ವರ್ಷ ಸೆಪ್ಟೆಂಬರ್ 27ರಂದು ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಆಚರಿಸುತ್ತಾರೆ. ಪ್ರವಾಸೋದ್ಯಮದ ಪ್ರಾಮುಖ್ಯತೆ ಮತ್ತು ಅದರ ಸಾಮಾಜಿಕ, ಸಾಂಸ್ಕೃತಿಕ, ರಾಜಕೀಯ ಮತ್ತು ಆರ್ಥಿಕ ಮೌಲ್ಯಗಳ ಬಗ್ಗೆ ಅಂತಾರಾಷ್ಟ್ರೀಯ ಸಮುದಾಯದಲ್ಲಿ ಜಾಗೃತಿ ಮೂಡಿಸುವ ಉದ್ದೇಶವನ್ನು ಈ ದಿನ ಹೊಂದಿದೆ. ವಿಶ್ವ ಪ್ರವಾಸೋದ್ಯಮ ದಿನವು ಪ್ರಪಂಚದಾದ್ಯಂತ ಪ್ರವಾಸಿಗರು ಮತ್ತು ಉದ್ಯಮದ ಪ್ರಾಮುಖ್ಯತೆಯನ್ನು ಗುರುತಿಸುತ್ತದೆ. ಜನರು ಏನು ಮಾಡುತ್ತಾರೆ? ವಿಶ್ವಸಂಸ್ಥೆಯ ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಪ್ರತಿ ವರ್ಷ 27ನೇ ಸೆಪ್ಟೆಂಬರ್ ಅಂದು ವಿಶ್ವ ಪ್ರವಾಸೋದ್ಯಮ ದಿನದಲ್ಲಿ ಭಾಗವಹಿಸಲು ವಿಶ್ವದಾದ್ಯಂತ ಜನರನ್ನು ಆಹ್ವಾನಿಸುತ್ತದೆ. ಸೆಕ್ರೆಟರಿ ಜನರಲ್ ವಾರ್ಷಿಕವಾಗಿ ಈ ಸಂದರ್ಭವನ್ನು ಗುರುತಿಸಲು ಸಾರ್ವಜನಿಕರಿಗೆ ಸಂದೇಶವನ್ನು ಕಳಿಸುತ್ತಾರೆ. ಅನೇಕ ಉದ್ಯಮಗಳು ಮತ್ತು ಸಂಸ್ಥೆಗಳು, ಹಾಗೆಯೇ ಪ್ರವಾಸೋದ್ಯಮದಲ್ಲಿ ವಿಶೇಷ ಆಸಕ್ತಿ ಹೊಂದಿರುವ ಸರ್ಕಾರಿ ಏಜೆನ್ಸಿಗಳು ವಿವಿಧ ವಿಶೇಷ ಕಾರ್ಯಕ್ರಮಗಳು ಮತ್ತು ಹಬ್ಬಗಳೊಂದಿಗೆ ಈವೆಂಟನ್ನು ಆಚರಿಸುತ್ತದೆ. ಪ್ರವಾಸೋದ್ಯಮವನ್ನು ಉತ್ತೇಜಿಸುವ ಫೋಟೋ ಸ್ಪರ್ಧೆಗಳು, ಹಾಗೆಯೇ ಪರಿಸರ ಪ್ರವಾಸೋದ್ಯಮದಂತಹ ಪ್ರದೇಶಗಳಲ್ಲಿ ಪ್ರವಾಸೋದ್ಯಮ ಪ್ರಸ್ತುತಿಗಳಂತಹ ವಿವಿಧ ರೀತಿಯ ಸ್ಪರ್ಧೆಗಳನ್ನು ವಿಶ್ವ ಪ್ರವಾಸೋದ್ಯಮ ದಿನದಂದು ನಡೆಸಲಾಗುತ್ತದೆ. ಇತರೆ ಚಟುವಟಿಕೆಗಳಲ್ಲಿ ಪ್ರವಾಸೋದ್ಯಮ ಆಸಕ್ತಿಯ ಯಾವುದೇ ಸೈಟ್ಗೆ ಉಚಿತ ಪ್ರವೇಶಗಳು, ರಿಯಾಯಿತಿಗಳು ಅಥವಾ ಸಾರ್ವಜನಿಕರಿಗೆ ವಿಶೇಷ ಕೊಡುಗೆಗಳು ಸೇರಿವೆ. ಸರ್ಕಾರ ಮತ್ತು ಸಮುದಾಯದ ಮುಖಂಡರು ಪ್ರವಾಸೋದ್ಯಮ ವ್ಯಾಪಾರ ಪ್ರತಿನಿಧಿಗಳಾಗಿ ತಮ್ಮ ಪ್ರದೇಶ ಮತ್ತು ವಿಶ್ವ ಪ್ರವಾಸೋದ್ಯಮ ದಿನವನ್ನು ಸೆಪ್ಟೆಂಬರ್ 27ರಂದು ಅಥವಾ ಅದರ ಆಸುಪಾಸಿನಲ್ಲಿ ಪ್ರಚಾರ ಮಾಡಲು ಸಾರ್ವಜನಿಕ ಪ್ರಕಟಣೆಗಳನ್ನು ಮಾಡಬಹುದು, ಅಥವಾ ವಿಶೇಷ ಪ್ರವಾಸಿಗಳು ಅಥವಾ ದರಗಳನ್ನು ನೀಡಬಹುದು. ಸಾರ್ವಜನಿಕ ಜೀವನ. ವಿಶ್ವ ಪ್ರವಾಸೋದ್ಯಮ ದಿನವು ವಿಶ್ವಸಂಸ್ಥೆ ಆಚರಣೆಯಾಗಿದೆ ಮತ್ತು ಇದು ಸಾರ್ವಜನಿಕ ರಜಾ ದಿನವಲ್ಲ. ಹಿನ್ನೆಲೆ: ಪ್ರವಾಸೋದ್ಯಮವು ಮುಂದುವರಿಯದ ಬೆಳವಣಿಗೆ ಮತ್ತು ಆಳವಾದ ವೈವಿಧ್ಯೀಕರಣವನ್ನು ಅನುಭವಿಸಿ ವಿಶ್ವದ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕ ಕ್ಷೇತ್ರಗಳಲ್ಲಿ ಒಂದಾಗಿದೆ. ಆಧುನಿಕ ಪ್ರವಾಸೋದ್ಯಮವು ಅಭಿವೃದ್ಧಿಯೊಂದಿಗೆ ನಿಕಟ ಸಂಬಂಧ ಹೊಂದಿದೆ ಮತ್ತು ಪ್ರವಾಸಿಗರಿಗೆ ಹೆಚ್ಚು ಹೊಸ ತಾಣಗಳನ್ನು ಹೊಂದಿದೆ. ಈ ಡೈನಾಮಿಕ್ ಪ್ರವಾಸೋದ್ಯಮವನ್ನು ಸಾಮಾಜಿಕ ಆರ್ಥಿಕ ಪ್ರಗತಿಗೆ ಪ್ರಮುಖ ಚಾಲಕನನ್ನಾಗಿ ಮಾಡಿದೆ. ಪ್ರವಾಸೋದ್ಯಮವು ಅಂತಾರಾಷ್ಟ್ರೀಯ ವಾಣಿಜ್ಯದಲ್ಲಿ ಪ್ರಮುಖ ಆಟಗಾರರಲ್ಲಿ ಒಂದಾಗಿದೆ ಮತ್ತು ಅದೇ ಸಮಯದಲ್ಲಿ ಅನೇಕ ಅಭಿವೃದ್ಧಿಶೀಲ ರಾಷ್ಟ್ರಗಳಿಗೆ ಮುಖ್ಯ ಆದಾಯದ ಮೂಲಗಳಲ್ಲಿ ಒಂದಾಗಿದೆ. ವಿಶ್ವ ಪ್ರವಾಸೋದ್ಯಮ ಸಂಸ್ಥೆ ಸೆಪ್ಟೆಂಬರ್ 1979ರ ಅಂತ್ಯದಲ್ಲಿ ವಿಶ್ವ ಪ್ರವಾಸೋದ್ಯಮ ದಿನವನ್ನು ಸ್ಥಾಪಿಸಲು ನಿರ್ಧರಿಸಿತು. ಇದನ್ನು ಮೊಟ್ಟಮೊದಲು ಸೆಪ್ಟೆಂಬರ್ 27, 1980ರಂದು ಆಚರಿಸಲಾಯಿತು. ಸೆಪ್ಟೆಂಬರ್ 27ಅನ್ನು ವಿಶ್ವ ಪ್ರವಾಸೋದ್ಯಮ ದಿನದ ದಿನಾಂಕವಾಗಿ ಆಯ್ಕೆ ಮಾಡಲಾಯಿತು, ಏಕೆಂದರೆ ಆ ದಿನಾಂಕವು ವಿಶ್ವ ಪ್ರವಾಸೋದ್ಯಮದಲ್ಲಿ ಒಂದು ಪ್ರಮುಖ ಮೈಲಿಗಲ್ಲು. ವಿಶ್ವ ಪ್ರವಾಸೋದ್ಯಮದ ದಿನದ ದಿನಾಂಕವು ಸೂಕ್ತವಾಗಿದೆ ಎಂದು UNWTO ನಂಬುತ್ತದೆ, ಏಕೆಂದರೆ ಇದು ಉತ್ತರ ಗೋಳಾರ್ಧದಲ್ಲಿ ಹೆಚ್ಚಿನ ಪ್ರವಾಸಿ ಋತುವಿನ ಕೊನೆಯಲ್ಲಿ ಮತ್ತು ದಕ್ಷಿಣ ಗೋಳಾರ್ಧದಲ್ಲಿ ಪ್ರವಾಸಿ ಋತುವಿನ ಪ್ರಾರಂಭದಲ್ಲಿ ಬರುತ್ತದೆ. ಪ್ರವಾಸೋದ್ಯಮವು ಪ್ರಪಂಚದಾದ್ಯಂತ ಅನೇಕ ಜನರಿಗೆ ಸಾಮಯಿಕ ಆಸಕ್ತಿಯನ್ನು ಹೊಂದಿರುವಾಗ, ವಿಶೇಷವಾಗಿ ಪ್ರಯಾಣಿಕರು ಮತ್ತು ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಕೆಲಸ ಮಾಡುವವರು, ಪ್ರತಿ ವರ್ಷವೂ ವಿಭಿನ್ನ ಥೀಮ್ ಹೊಂದಿದೆ. ಉದಾಹರಣೆಗೆ, ಪ್ರವಾಸೋದ್ಯಮ ವೈವಿಧ್ಯತೆಯನ್ನು ಆಚರಿಸುವುದನ್ನು 2009ರ ವಿಷಯವಾಗಿ ಗೊತ್ತುಪಡಿಸಲಾಯಿತು. ಆ ವರ್ಷಕ್ಕೆ ಘಾನಾ ಈವೆಂಟ್ನ ಆತಿಥೇಯ ರಾಷ್ಟ್ರವಾಗಿದೆ. ಇಷ್ಟವಾದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಾಧ್ಯವಾದರೆ ಶೇರ್ ಮಾಡಿ. ಧನ್ಯವಾದಗಳು.